ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಮನೋಜ್ ಅವರ ಅಮ್ಮನಿಗೋಸ್ಕರ ಬಳೆ ತಗೊಂಡು ಬಂದು ಕೊಟ್ಟಿರ್ತಾನೆ. ಅವ್ನು ದುಡ್ದಿರೋ ದುಡ್ಡಲ್ಲಿ ಅದಕ್ಕೆ ಶಾಂತಿ ಹೇಳ್ತಿರ್ತಾಳೆ, ಈ ಥರ ನಾನು ಇಷ್ಟಪಡ್ತಿರೋದನ್ನ ನಮ್ಮ ಅಪ್ಪ ಒಬ್ಬರೇ ಕೊಡಿಸ್ತಾ ಇದ್ದು, ಇವಾಗ ನೋಡಿದ್ರೆ ನೀನು ಈ ಥರ ಎಲ್ಲ ಕೊಡಿಸೋಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೇ ಅಲ್ಲಮ್ಮ ಈ ಕಡೆ ನಾನು ರೋಹಿಣಿಗೂ ಎರಡೆರಡು ಸರ ನಾನು ಮಾಡಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ನಿನ್ನ ಹೆಂಡ್ತಿಗೂ ನಿಮ್ಮ ಅಮ್ಮಂಗೂ ಮಾಡಿಸ್ಕೊಟ್ಟೆ, ಅಪ್ಪಂಗೆ ಏನು ತಂದ್ಕೊಟ್ಟೆ ಅಂತೇಳಿ ಸೂರ್ಯ ಕೇಳ್ತಿರ್ಬೇಕಾದ್ರೆ, ಅಪ್ಪನಿಗೆ ಮರ್ಯಾದಕ್ಕಾಗುತ್ತನೋ ಅಪ್ಪಂಗೂ ನಾನು ತಂದ್ಕೊಟ್ಟಿದ್ದೀನಿ, ರೋಹಿಣಿ ಆ ಬ್ಯಾಗ್ ಕೊಡೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹತ್ರ ಆ ಬ್ಯಾಗ್ ಇಸ್ಕೊಂಡು, ಅಪ್ಪ ನೋಡು ನಿನಗೋಸ್ಕರ ರೇಷ್ಮೆ ಶಾಲೆ, ರೇಷ್ಮೆ ಪಂಚೆ, ಶರ್ಟ್ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಕೊಡ್ತಿರ್ಬೇಕಾದ್ರೆ, ಈ ಕಡೆ ಸೂರ್ಯ ಇದನ್ನು ಅವರಿಬ್ಬರಿಗೆ ಗೋಲ್ಡ್ ತಂದು ಕೊಟ್ಬಿಟ್ಟು ಅಪ್ಪಂಗೆ ಯಾಕೋ ಬಟ್ಟೆ ತಂದು ಕೊಟ್ಟಿದ್ಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಬಿಡೋ ಹೋಗಿ ಸೂರ್ಯ ಅವ್ನು ಇಷ್ಟಾದ್ರೂ ತಂದು ಕೊಟ್ಟಿದ್ದಾನಲ್ಲ ಅಷ್ಟೇ ನನಗೆ ಖುಷಿ ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಿರ್ಬೇಕಾದ್ರೆ, ಅಷ್ಟೇ ಅಲ್ಲಪ್ಪ ನಿನಗೆ ಇನ್ನೊಂದು ಸಿಹಿ ಸುದ್ದಿ ಹೇಳ್ತೀನಿ, ಆ ಸಿಹಿ ಸುದ್ದಿ ಕೇಳಿ ನೀನು ತುಂಬ ಖುಷಿ ಪಡ್ತೀಯಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಏನಪ್ಪ ಆ ಸಿಹಿ ಸುದ್ದಿ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಏನಿಲ್ಲಪ್ಪ ನಾನು ಹೊಸ ಮನೆ ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ರಂಗನಾಥ್ಗೆ ಅದನ್ನು ಕೇಳಿ ತುಂಬ ಶಾಕ್ ಆಗುತ್ತೆ. ಆಗೋ ಅವನಿಗೆ ಒಂದು ಕಡೆ ಅವನಿಗೂ ಕೂಡ ಖುಷಿ ಆಗ್ತಿರುತ್ತೆ. ಏನಪ್ಪ ಹೇಳ್ತಿದ್ಯಾ ಅಂತ ಕೇಳಿದಾಗ, ಓನಪ್ಪ ನಾನು ರೋಹಿಣಿ ಹೋಗಿ ಒಂದು ಮನೆ ನೋಡ್ಕೊಬಂದಿದ್ದೀವಿ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಹಂಗೇ ನಾನು ಮನೆ ತೊಗೋಬೇಕು ಅಂತಲೂ ಅಂದ್ಕೊಂಡಿದ್ದೀವಿ ನಾವು ಅಂತ ಹೇಳ್ತಿರ್ಬೇಕಾದ್ರೆ, ಈ ಖುಷಿ ನೋಡಿ ಈ ಸುದ್ದಿ ಕೇಳಿ ನಂಗೆ ತುಂಬ ಖುಷಿ ಆಗ್ತಿದೆ ಕಣೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಈ ಕಡೆ ರೋಹಿಣಿ ಏನಮ್ಮ ಹೇಳ್ತಿದ್ಯಾ ಅಂತ ಹೇಳಿ ಈ ಕಡೆ ಶಾಂತಿನೂ ಕೂಡ ಕೇಳ್ತಾ ಇರ್ತಾಳೆ. ಅಲ್ಲ ಕಣೋ ಮನೆ ತೊಗೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅವಶ್ಯಕತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಸಂಪಾದನೆ ಮಾಡ್ತಿದ್ದೀನಿ, ತೊಗೋಬೇಕು ಅಂತ ಅನಿಸ್ತಿದೆ ನನಗೆ ಅಂತ ಹೇಳಿ ಮನೋಜ್ ಹೇಳಿದಾಗ, ಇದನ್ನು ಕೇಳಿ ಶಾಂತಿಗೆ ತುಂಬ ಖುಷಿ ಆಗುತ್ತೆ. ಹಬ್ಬ ನನ್ನ ಮಗ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟು ಅವ್ನ ಕಾಲ ಮೇಲೆ ಅವ್ನಿಗೆ ನಿಂತ್ಕೊಂಡ, ರೋಹಿಣಿ ನೀವಿಬ್ಬರು ಆ ಮನೆ ತೊಗೋಬೇಕು ಅಂದರೆ ನನಗೂ ಆಸೆ ಇದೆ, ತೊಗೊಳ್ಳಿ ಆ ಮನೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಹೇಳ್ತಿರ್ತಾರೆ, ಎಲ್ಲರೂ ಹೋಗೋಣ ಆ ಮನೆ ನೋಡ್ಕೊಬರೋಣ ಅಂತೇಳಿ ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾರೆ. ಈ ಕಡೆ ಆಚೆ ನಿಂತ್ಕೊಂಡು ಇಟ್ಕೆ ಕಲ್ಲು ಜೊತೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಬಂದು ಈ ಕಡೆ ಸೂರ್ಯನು ಕೂಡ ಬರ್ತಾನೆ. ಅವಳಿಗೆ ಗೊತ್ತಾಗ್ದೇನೆ ಇಟ್ಕೆ ಕಲ್ಲು ತೊಗೊಂಡು ಅವನಿಗೆ ಹೊಡಿಯೋಕ್ಕೆ ಅಂತ ಹೋದಾಗ, ನಾನು ಕಣೆ ಯಾಕೆ ಹಿಂಗಾಡ್ತಿದ್ಯಾ ಅಂತ ಹೇಳಿ ಕೇಳಿದಾಗ, ನೀವಾ ಏನು ನಿಂತ್ಕೊಂಡು ಏನೋ ಅಗಾರವಾಗಿ ಯೋಚನೆ ಮಾಡ್ತಿದ್ಯಾ, ಏನಾದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಇಟ್ಕೆ ಕಲ್ಲು ಇಟ್ಕೊಂಡು ಅಂತ ಹೇಳಿ ಅಂತಿರ್ಬೇಕಾದ್ರೆ, ಏನಿಲ್ಲ ರೀ ಸುಮ್ಮನೆ ಹಾಗೆ ನಿಂತ್ಕೊಂಡಿದ್ದೆ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಸುಮ್ಮನೆ ಹಾಗೆ ನಿಂತ್ಕೊಳ್ಳೋಳಲ್ಲ ನೀನು, ಏನೋ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ನನಗೂ ಗೊತ್ತು, ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನಿಮಗೆ ಚೆನ್ನಾಗಿ ಗೊತ್ತು ಏನಾದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಹೇಳಿ ನೀವಿ ಅಂತ ಅಂದಾಗ, ಏನಿಲ್ಲ ಈ ಕಡೆ ಮನೋಜ್ ಹೊಸ ಮನೆ ತೊಗೋಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ, ನಾವು ನೋಡಿದ್ರೆ ಇನ್ನೂ ಒಂದು ರೂಮ್ ಕಟ್ಸ್ಕೊಳ್ಳೋದಕ್ಕಾಗಲಿಲ್ಲ ನಮ್ಮ ಕೈಲಿ ಅಂತೇಳಿ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳಿದಾಗ, ಆಗಲ್ಲ ರೀ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಈಗ ಅವರು ಮನೋಜ್ ಅವರು ಬೇರೆ ಮನೆ ತೊಗೊಂಡು ಹೋಗ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಶ್ರುತಿ ಅಮ್ಮ ಕೂಡ ಈ ಕಡೆ ಏನಾದರೂ ಒಂದು ತೊಂದರೆ ಆದರೆ ಸಾಕು ಶ್ರುತಿನ ಮನೆಯಿಂದ ಕರ್ಕೊಂಡು ಹೋಗ್ಬೇಕಂತ ಅವರು ಕೂಡ ಪ್ಲಾನ್ ಮಾಡ್ಕೊಂಡು ನಿಂತಿದ್ದಾರೆ. ಆಗಿದ್ಮೇಲಿಂದ ಶ್ರುತಿ ಹಾಗೂ ಸೂರ್ಯ ಈ ಕಡೆ ರೋಹಿಣಿ ಎಲ್ಲರೂ ಮನೆ ಬಿಟ್ಟು ಹೋದ್ಮೇಲಿಂದ ಈ ಕಡೆ ಅತ್ತೆ ಮಾವನು ಕೂಡ ಅವ್ರ ಜೊತೆನೂ ಹೊರಟೋಗ್ಬಿಡ್ತಾರೆ. ಆಮೇಲೆ ಎಲ್ಲರೂ ಕೂಡ ದಿಕ್ಕಾಪಾಲಾಗ್ಬಿಡ್ತಾರೆ. ಯಾರಿರ್ತಾರೆ ಹೇಳಿ ಈ ಮನೇಲಿ ಕುಟುಂಬವಾಗಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಅದಕ್ಕೆ ಕಣೆ ನೀನು ಅದು ನನಗೆ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಅತ್ತೆ ಕರೆದ್ರು ಹೋಗ್ತೀನಿ ಅಂತಾಗ, ನಿಂತ್ಕೊ ಅಲ್ಲಿ ಒಂದು ನಿಮಿಷ ಮಾತಾಡ್ತೀನಿ ಅಂತ ಹೇಳಿದಾಗ, ಆಗ ನಿನಗೆ ಎಲ್ಲರ ಮೇಲೆ ಅಷ್ಟೊಂದು ಕಾಳಜಿ ಇದೆಯಲ್ಲ ಯಾಕಂತ ಕೇಳಿದಾಗ, ಆಗಲ್ಲ ರೀ ಕುಟುಂಬ ಈ ಜನ್ರೇಷನಲ್ಲಿ ಯಾರೂ ಇರಲ್ಲ, ಅದರಲ್ಲಿ ಈಗ ನಾವೆಲ್ಲ ಇದ್ದೀವಿ, ಆಗಿನ ಮೇಲಿಂದ ಅವರೆಲ್ಲ ಹೊರಟೋಗ್ಬಿಟ್ರೆ ಏನು ಮಾಡೋದು ಹೇಳಿ ಅಂತ ಕೇಳಿದಾಗ, ಇನ್ನೇನು ಮತ್ತೆ ಹೋಗ್ಬಿಟ್ಟು ನಾನು ಹೋಗಿ ಹೇಳ ಅವನಿಗೆ, ಸರಿ ಆಯಿತು ನೀನು ಬೇರೆ ಮನೆ ಮಾಡೋಕ್ಕೆ ಹೋಗ್ಬಿಡ್ಕೊಂಡು ಒಂದೇ ಮನೇಲಿ ಇರೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳೋಣ ಅಂತ ಇರೋಣ ಅಂತ ಹೇಳ್ದಾಗ, ಆಗಲ್ಲ ರೀ ನೀವು ಹೋಗೋ ಆ ಥರ ಹೇಳಿದ್ರೆ ಅವರಿಗೆ ಹೊಟ್ಟೆ ಕಿಚ್ಚಿಗೋಸ್ಕರ ನಾವು ಈ ಥರ ಹೇಳ್ತಾ ಇದ್ದೀವಿ, ನಾವು ಉದ್ಧಾರ ಆಗೋದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿ ಅಂದ್ಕೊತಾರೆ. ಯಾಕೆ ಬೇಕು ಬೇಡ ಬಿಟ್ಬಿಡಿ, ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಮೀನಾ ಕೂಡ ಹೇಳ್ತಿರ್ಬೇಕಾದ್ರೆ, ಮತ್ತು ಯಾಕೆ ನೀನು ಇದ್ರ ಬಗ್ಗೆ ಯೋಚನೆ ಮಾಡ್ತೀಯ, ನಿನಗೇನು ಅನ್ನಿಸ್ತಿದೆ ಹೇಳು ಅಂತ ಹೇಳಿದಾಗ, ಏನು ಅನ್ನಿಸ್ತಿಲ್ಲ, ಅವ್ರ ಬೇರೆ ಮನೆ ಮಾಡೋದು ಬೇಡ ಅಂತ ನನಗೂ ಅನ್ನಿಸ್ತಿದೆ, ಆದರೆ ಅವ್ರ ಇಷ್ಟ ಅವ್ರ ಜೀವನ ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡಿ ಅಂತ ನನಗೂ ಒಂದು ಕಡೆ ಅನ್ನಿಸ್ತಿದೆ ಅಂತಂದಾಗ, ಮತ್ತು ಬಿಡು ನೀನು ಯಾಕೆ ತಲೆ ಕೆಡ್ಸ್ಕೊತೀಯ, ಅಲ್ಲ ಅದು ಅವ್ರ ಜೊತೆ ಅತ್ತೆನೂ ಮತ್ತು ಮಾವನು ಹೊರಟೋಗ್ಬಿಡ್ತಾರೆ ಅಂತ ಅಂದಾಗ, ಅದೆಲ್ಲ ನೋಡೋಣ ಬಿಡು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರು ತೊಗೋಬೇಕು ಅಂತ ಇದ್ದಾರೆ. ಅದಕ್ಕೆ ನಮ್ಮಪ್ಪ ಯಾವಾಗೂ ಹೇಳ್ತಾರೆ ರೀ ತಾಳ್ಮೆಯಿಂದ ಇರಬೇಕು ಅಂತ, ಯಾರು ಅಂದರೆ ನೈಸ್ ರೋಡಾ ಅಂತ ಕೇಳಿದಾಗ, ಸುಮ್ಮನೆ ಇರ್ತೀರ ಸ್ವಲ್ಪ ಹೊತ್ತು ಅಂತ ಅಂದಾಗ, ಅಲ್ಲ ರೀ ಅವ್ರು ಇವಾಗ ಮನೆ ತೊಗೊಂಡೋಗಿ ಹೋಗ್ತಿದ್ದಾರೆ, ಅದಕ್ಕೆ ಎಲ್ಲನೂ ಆಗೋದು ಒಳ್ಳೇದಕ್ಕೇನೆ, ಆಮೇಲಿಂದ ಎಲ್ಲನೂ ತಾಳ್ಮೆಯಿಂದ ನೋಡಬೇಕು, ಏನಾದರೂ ಆಗುತ್ತೆ, ಇವಾಗ ಏನಾದರೂ ಒಂದು ಆಗ್ತಿದೆ ಅಂದರೆ ಅದರಿಂದ ಇನ್ನೂ ಒಂದು ಒಳ್ಳೆ ಸುದ್ದಿ ಇರುತ್ತೆ, ಒಂದು ಒಳ್ಳೆ ವಿಷಯ ಇರುತ್ತೆ ಅಂತೇಳಿ ನಮ್ಮಪ್ಪ ಹೇಳ್ತಿದ್ರು ಅಂತಂದರೆ ನನಗೂ ಹಾಗೆ ಅನಿಸ್ತಿದೆ ಕಣೆ. ಇವತ್ತು ಕ್ಯಾಬ್ ಡ್ರೈವರಲ್ಲಿ ಒಬ್ಬ ಸ್ವಾಮೀಜಿ ಬಂದಿದ್ದರು, ಅವರೆಲ್ಲ ಇಳಿದ ಮೇಲಿಂದ ಡ್ರಾಪ್ ಮಾಡಿದ್ಮೇಲೆ ಅವರೊಂದು ವಿಷಯ ಹೇಳಿದ್ರು, ನಿನ್ನ ಜೀವನದಲ್ಲಿ ಏನಾಗ್ತದೆ ಅದನ್ನೆಲ್ಲ ಒಳ್ಳೇದಕ್ಕೆ, ನಿನ್ನ ಜೀವನದಲ್ಲಿ ಇಷ್ಟು ವರ್ಷ ತನಕ ನಿನಗೇನು ಒಳ್ಳೇದಾಗ್ತಿದೆ ಅದರಿಂದ ಏನಾಗಿದೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ರು ಕಣೆ. ಅದಕ್ಕೆ ನನಗೆ ಏನು
ಅನ್ನಿಸ್ತಿದೆ ಅಂತ ಅಂದರೆ ನನಗೆ ಹೇಳ ನಿನಗೆ ಅಂತ ಕೇಳ್ತಾಳೆ. ಸರಿ ಆಯಿತು ಹೇಳಿ ಅಂತ ಹೇಳ್ತಾಳೆ. ಏನಿಲ್ಲ, ಈಗ ಮೊನಚು ಬೇರೆ ಮನೆ ಹೋಗ್ತಾರಲ್ಲ, ಆವಾಗ ಆ ರೂಮ್ ಅವ್ನು ಇಷ್ಟು ದಿನ ಅವ್ನು ಮಲ್ಕೊತಿದ್ನಲ್ಲ ಆ ರೂಮ್ ಅದು ನಮಗೆ ಸಿಗುತ್ತೆ. ಆಮೇಲಿಂದ ನಾವು ರೂಮ್ ಕಟ್ಟೋ ಅವಶ್ಯಕತೆನೇ ಇಲ್ಲ ಅಲ್ವಾ ಅಂತ ಹೇಳಿ ಕಡೆ ಸೂರ್ಯ ಮೀನಿಂಗ್ ಹೇಳ್ತಿರ್ಬೇಕಾದ್ರೆ ವಾ ಈ ಥರ ನನಗೂ ಅನ್ನಿಸ್ತು ರೀ ಒಂದು ಕಡೆ ಅಂತ ಹೇಳಿ ಈ ಕಡೆ ಮೀನನ್ನು ಕೂಡ ಹೇಳ್ತಿರ್ಬೇಕಾದ್ರೆ ವಾ ಇಷ್ಟು ದಿನ ಅಂದಿದ್ದಕ್ಕೆ ಇಷ್ಟೊಂದಕ್ಕೆ ನಾನು ಕೂಡ ನೀನು ಖುಷಿಯಾಗಿ ಪಡ್ತಿರೋದು ಅಂತ ಹೇಳಿದಾಗ, ಹಾಗಲೇ ನೀವು ಏನಾದರೂ ಅಂದ್ಕೊಂಡ್ರು ನೀವು ಒಳ್ಳೇದಕ್ಕೆ ಅಂದ್ಕೊಂಡಿದ್ದೀರ, ಅದರಿಂದ ಏನೋ ಒಂದು ಉದ್ದೇಶ ಇದೆ ಅಂತ ನನಗೂ ಅನಿಸುತ್ತೆ ಅಂತ ಹೇಳಿ ಅಂತಿರ್ಬೇಕಾದ್ರೆ ವಾ ಇದೇ ಖುಷಿಗೆ ನನಗೆ ಏನೂ ಇಲ್ವೇ, ನನಗೊಂದು ಸ್ವೀಟ್ ಬೇಕು ಅಂತ ಹೇಳಿ ಕೇಳಿದಾಗ, ಸ್ವೀಟ್ ಅಷ್ಟೇ ತಾನೇ, ಇರಿ ಒಂದು ನಿಮಿಷ ಮನೆಗೆ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಸಕ್ಕರೆ ತೊಗೊಂಡು ಬಂದು ನಿಮ್ಮ ಬಾಯಿಗೆ ಹಾಕ್ತೀನಿ ಅಂತ ಹೇಳಿ ಅಂತಿರ್ತಾಳೆ. ನನಗೆ ಆ ಸಕ್ಕರೆ ಬೇಡ ಕಣೆ, ನನಗೆ ಬೇರೆ ಥರ ಸಕ್ಕರೆ ಬೇಕು, ನನಗೆ ಬೇರೆ ಸ್ವೀಟ್ ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಏನು ಸ್ವೀಟ್ ಬೇಕು ನಿಮಗೆ, ಬಾಯಿಲಿ ಹತ್ರ ಬಾಯಿಲಿ ಅಂತ ಹೇಳ್ಬಿಟ್ಟು ಅವಳನ್ನ ಹತ್ರ ಇಟ್ಕೊಂಡು ಅವಳ ತುಟಿ ಮೇಲೆ ಕೈ ಇಟ್ಬಿಟ್ಟು ನನಗೆ ಈ ಸಕ್ಕರೆ ಬೇಕು, ನನಗೆ ಈ ಸ್ವೀಟ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಸೂರ್ಯನು ಕೂಡ. ಅಲ್ಲದೆ ನಿಮಗೆ ಗೊತ್ತು ಏನು ಬೇಡವಾ, ಅತ್ತೆ ಮಾವ ಏನಾದರೂ ನೋಡಿದ್ರೆ ಅಂತ ಕೇಳಿದಾಗ ಯಾರು ನೋಡಲ್ಲ, ಸುಮ್ಮನೆ ಇರೇ, ಶ್ರುತಿ ನೋಡ್ತಾರೆ ರೀ, ಅವ್ರು ನೋಡಲಿ, ರೋಹಿಣಿ ಅವ್ರು ನೋಡ್ತಾರೆ, ಮನೋಜ್ ಅವ್ರು ನೋಡ್ತಾರೆ, ಆಮೇಲೆ ರವಿ ಅವ್ರು ನೋಡ್ತಾರೆ, ಎಲ್ಲರೂ ನೋಡ್ತಾರೆ ರೀ ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಏನಾದರೂ ನೋಡ್ಕೊಳ್ಳಿ, ಏನಾದರೂ ಮಾತಾಡ್ಕೊಂಡು ನನ್ನ ಹೆಂಡ್ತಿ ನಾನು ತಪ್ಪಿಕೊಂಡ್ರೆ ನನ್ನ ಹೆಂಡ್ತಿ ಹತ್ರ ನಾನು ಮುತ್ತು ಕೇಳ್ತಿದ್ದೀನಿ, ಅದ್ರಲ್ಲಿ ಏನು ತಪ್ಪಿದೆ, ತಪ್ಪಲ್ಲ, ಇವಾಗ ನೀವು ನಿಂತ್ಕೊಂಡು ಕೇಳ್ತಿದ್ದೀರಲ್ಲ ಆ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅಂತಿರ್ಬೇಕಾದ್ರೆ ಏನೂ ಇಲ್ಲ ಸುಮ್ಮನೆ ಇರಿ, ಸರಿ ಆಯಿತು ಕೊಡ್ತೀನಿ ಬಿಡ್ತೀರಿ ಅಂತ ಹೇಳಿ ಅವಳಿಗೆ ಯಾಮಾರಿಸಿ ಮುತ್ತು ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಅವಳು ಕೂಡ ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ. ಅತ್ತೆ ಕರೆದ್ರು ಅಂತಿರ್ಬಿಟ್ಟು ಯಾಮಾರಿಸ್ಬಿಟ್ಟು ನನ್ನ ಬಿಟ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ಬೇಕು ಅಂತ ಅಂದ್ಕೊಂಡಿದ್ಯಾ, ನನಗೆ ಗೊತ್ತು ಕಣೆ ನೀನು ಯಾಮಾರಿಸಿ ಹೋಗ್ತೀನಿ ಅಂದರೆ ಅದಕ್ಕೆ ನಿನ್ನ ಗಟ್ಟಿಯಾಗಿ ತಪ್ಕೊಂಡು ಇಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ನೀನು ಹಣೆಯಲ್ಲಿ ಬಟ್ಟೆ ಇಲ್ಲ ಈ ಥರ ಆಡಿರೋದಕ್ಕೆ ಅಂತ ಹೇಳ್ದಾಗ, ಅಯ್ಯೋ ಹಣೆಯಲ್ಲಿ ಬಟ್ಟೆ ಇಲ್ವಾ, ಹಾಗೆಲ್ಲ ಇರೋದಕ್ಕೆ ಹೋಗ್ಬಾರ್ದು ರೀ, ಹಣೆಗೆ ಬಟ್ಟೆ ಇಟ್ಕೊ ಬರ್ತೀನಿ ಇರಿ ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಬೇಡ, ನಾನೇ ನಿನ್ನ ಜೊತೆ ಇನ್ಮೇಲಿಂದ ನಿನಗೆ ಯಾಕೆ ಹಣೆಯಲ್ಲಿ ಬಟ್ಟೆ ಇರಬೇಕು ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಇರ್ತೀರಾ ಸ್ವಲ್ಪ ಹೊತ್ತು ಅಂತಾಗ, ಇವಾಗ ನನಗೆ ಕೊಡ್ತೀಯಾ ಇಲ್ವಾ ಮುತ್ತು ಅಂತ ಕೇಳಿದಾಗ, ಸರಿ ಆಯಿತು ಕಣ್ಣು ಮುಚ್ಕೊಳ್ಳಿ ಮುತ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯನಿಗೆ ಮೀನಾ ಕೂಡ ಕಣ್ಮುಚ್ಚಿ ಮುತ್ತು ಕೊಡ್ತಾಳೆ. ಮುತ್ತು ಕೊಟ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ. ಹಬ್ಬ ಈ ನಶೆಯಲ್ಲಿ ಏನಿದೆ, ನನ್ನ ಹೆಣ್ಣೆ ಹೊಡೆದು ನನಗೆ ಈ ಥರ ಖುಷಿ ಆಗ್ತಿರೋದು, ಇಷ್ಟೊಂದು ನಶೆ ಇರ್ತಿರಲ್ಲ ಅಲ್ಲ ಕಣೆ, ನೀನು ಒಂದು ಸೈಡ್ ಮುತ್ತು ಕೊಟ್ಬಿಟ್ಟು ಹೋಗ್ಬಿಟ್ರೆ ಇನ್ನೊಂದು ಕೆನೆ ಏನು ಮಾಡಬೇಕಾಗಿತ್ತು, ಇನ್ನೊಂದು ಕೆನೆನೂ ಕೇಳ್ತೈತೆ ಬಾಯಿಲಿ ಬೇಗ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ, ಬಾ ಬೇಗ ನನ್ನ ಕೆನೆ ಇನ್ನೊಂದು ಕೇಳ್ತಿದೆ ಅಂತ ಹೇಳ್ಬಿಟ್ಟು ಅವನು ಕೂಡ ಅವಳಿಂದ ಹೊರಟೋಗ್ತಾರೆ. ಈ ಕಡೆ ರೋಹಿಣಿ ಕೂಡ ಅವ್ರ ಮನೆಗೆ ಬಂದಿರ್ತಾಳೆ, ಪಾಪುನ ಅವ್ರ ಮಗನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು, ಏನು ಇನ್ನೂ ರೆಡಿಯಾಗಿಲ್ವೇ, ಟೈಮ್ ಆಗಿಲ್ವೇ, ಹೋಗು ರೆಡಿಯಾಗು ಅಂತ ಹೇಳ್ಬಿಟ್ಟು ಅವ್ರ ಮಗುನ ಕಲಿಸ್ದಾಗ ಈ ಕಡೆ ಅವ್ರ ಅಮ್ಮಂಗೆ ವಿಡಿಯೋ ತೋರಿಸ್ತಾಳೆ. ಏನೋ ಒಂದು, ಅಲ್ಲ ಅಮ್ಮ ನೀನು ನನಗೆ ಕಲ್ಯಾಣಿ ಅಂತ ಕರಿಬೇಡ, ಹೋಗೇ ಬಾರಿ ಏನೋ ಒಂದು ಕಲ್ಯಾಣಿ ಅಂತ ಹೆಸರಿಟ್ಟೊಂದು ಕರಿಬೇಡ ಅಂತ ಹೇಳಿದಾಗ, ನೋಡಮ್ಮ ಈ ವಿಡಿಯೋದಲ್ಲಿ ಮನೆ ಕಾಣ್ತಿದೆಯಲ್ಲ, ಈ ಮನೆನ ನಾವು ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ, ಇನ್ನು ಇಷ್ಟು ದೊಡ್ಡ ಬಂಗ್ಲೆನ ನೀವು ತೊಗೊತಾ ಇದ್ದೀರಾ ಅಂತ ಅಂದರೆ, ದೊಡ್ಡ ಬಂಗ್ಲೆ ಅಲ್ಲ, ಅದಕ್ಕೆ ಎಷ್ಟು ಬೆಳೆ ಬಾಗುತ್ತೆ ಗೊತ್ತಾ, 3 ಕೋಟಿ ಆ ಮನೆಗೆ ಅಂತ ಹೇಳಿ ಅಂತಾರೆ. ಅಲ್ಲ ಕಣೆ, ಇಷ್ಟೊಂದು ಸಾಲ ಮಾಡಿ ಆ ಮನೆ ತೊಗೋಬೇಕನ್ನೋ ಅವಶ್ಯಕತೆ ಇದೆಯಾ ನಿನಗೆ ಅಂತ ಕೇಳಿದಾಗ, ಅವಶ್ಯಕತೆ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ನನಗಂತೂ ಈ ಬಡತನದಲ್ಲಿ ಇದ್ದಿದ್ದು ನನಗೊಂದು ಸಾಕಾಗ್ಬಿಟ್ಟಿದೆ, ಹುಡ್ತಾಗಿಂದ ಬಡತನ, ಗಂಡನ ಮನೆಗೆ ಹೋದ್ರು ಬಡತನ, ಗಂಡನ ನನಗೆ ಹೊಡಿಯೋದು ಬಡಿಯೋದು, ಅತ್ತೆ ಮಾವ ಸಿಗರೇಟ್ ಸೇದೋದು, ಅವ್ರಿಗೆ ಚಾಕರಿ ಮಾಡೋದು, ಅವ್ರ ಕೆಲಸ ಮಾಡ್ಕೊಂಡು ಇದ್ದಿದ್ದು ನನಗಂತೂ ಬಡತನದಲ್ಲಿ ಇದ್ದಿದ್ದು ನನಗಂತೂ ಬೇಸತ್ತು ಹೋಗ್ಬಿಟ್ಟಿದ್ದೀನಿ. ನಾನಂತೂ ಇವಾಗ ನನ್ನ ಜೀವನ ನಾನು ಆಯ್ಕೆ ಮಾಡಿದ್ದೀನಿ, ಅದ್ರಲ್ಲಿ ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು, ಸಾಲನ ಸೋಲನ ನಿಂತರೇ ಸಾಲ ಆಗೋದೆ ಅಂತ ಹಿಂಗೆ ಇರೋದಕ್ಕಾಗುತ್ತಾ, ಸಾಲನ ಸೋಲನ ಅದನ್ನು ತೀರ್ಸೋ ತಾಕತ್ತು ನಮಗಿದೆ, ಹಿಂಗಾದರೂ ಆಗಲಿ ಪರವಾಗಿಲ್ಲ, ನಾನು ಆ ಮನೆ ತೊಗೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ನೀವು ಆ ಮನೆಗೆ ಹೋಗ್ಬಿಟ್ಟು ಅತ್ತೆ ಮಾವನು ನಿಮ್ಮ ಜೊತೆನೇ ಬರ್ತಾರೆ ಅಲ್ವಾ ಅಂತ ಕೇಳ್ತಕ್ಕೆ, ಅತ್ತೆ ಮಾವ ನಮ್ಮ ಜೊತೆ ಯಾಕೆ ಬರ್ತಾರೆ, ಅವ್ರು ಬಂದರೂ ಕೂಡ ಅವ್ರನ್ನ ನಾಯಿ ಥರ ಸಾಕ್ತೀನಿ ನಾನು, ಅವ್ರನ್ನಂತೂ ನಾನು ಕೇರೆ ಮಾಡಲ್ಲ, ಹೇಗೆ ಇಟ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ಬೇಕು. ಅಲ್ಲ ಕಣೆ, ಅವ್ರು ನಿನ್ನ ಅತ್ತೆ ಮಾವ ಕಣೆ ಅವರು ಅಂತ ಹೇಳಿದ್ರು. ಅತ್ತೆ ಮಾವ ಆಗಿಬಿಟ್ರೆ ಏನು, ಅವ್ರು ನಮಗಂತೂ ಒಂದು ಜೀವನ ಇರಲ್ವ, ನಾವು ಒಂಥರ ಫ್ರೀಡಮ್ ಆಗಿರಬೇಕು ಅನ್ನೋ ಅವಶ್ಯಕತೆ ನಮಗೂ ಇರಲ್ವ, ಅವ್ರು ಬರ್ತಾರಂತ ಅವ್ರ ಚಾಕರಿನೇ ಮಾಡ್ಕೊಂಡಿರೋದಕ್ಕಾಗುತ್ತೆ. ಯಾವಾಗ ನೋಡಿದ್ರು ಬರ್ತಂದಲ್ಲಿ ಬೆಳ್ದು ನನಗಂತೂ ಬೇಸತ್ತು ಹೋಗ್ಬಿಟ್ಟಿದ್ದೀನಿ ಅಮ್ಮ, ನೀನು ಅಂದ್ಕೊಂಡಂಗೆ ನಾನು ಇರೋದಕ್ಕಾಗಲ್ಲ, ನನ್ನ ಜೀವನ ನಾನು ಹೇಗಿರಬೇಕು ಹಾಗೆ ಇರ್ತೀನಿ, ಅತ್ತೆ ಮಾವ ಚಾಕರಿ ಮಾಡ್ಕೊಂಡು ಗಂಡನ ಚಾಕರಿ ಮಾಡ್ಕೊಂಡು ನನ್ನ ಜೀವನದಲ್ಲಿ ನಾನು ಹೇಗಿರಬೇಕು ಹೇಳು, ಎಲ್ಲರೂ ನನ್ನ ಕಣ್ಮುಂದೆ ಇರೋರೆಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ, ನಾನು ಮಾತ್ರ ಹಿಂಗೆ ಇರೋದಕ್ಕಾಗುತ್ತಾ ಹೇಳು, ಅದಕ್ಕೆ ನಾನು ಈ ಥರ ಇರಲ್ಲ, ನಾನು ಹೇಗೆ ಮಾಡಬೇಕು ಯಾವ ಥರ ಇರಬೇಕು ಅದು ನನಗೆ ಗೊತ್ತು. ಪಾಪು ನೀನು ರೆಡಿ ಆದ, ಬಾ ಸರಿ ಹೋಗೋಣ, ನಾನೇ ನಿನ್ನ ಬಿಟ್ಟು ಬರ್ತೀನಿ, ನೀನು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ನಾನೇ ಇವತ್ತು ಹೋಗ್ಬಿಟ್ಟು ಸ್ಕೂಲಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮಗುನ ಕರ್ಕೊಂಡು ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರಘುನಾಥ್ ಕೂಡ ದೇವರಿಗೆ ನಮಸ್ಕಾರ ಮಾಡ್ತಿರ್ತಾನೆ. ಅವನು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡು ರೆಡಿ ಆಗ್ತಿರೋದನ್ನ ನೋಡಿಬಿಟ್ಟು ಅವನು ಕೂಡ ಕೆಲಸಕ್ಕೆ ಅಂತ ಹೇಳಿ ಹೊರಡ್ತಾ ಇರ್ತಾನೆ.
ಅದೇ ಟೈಮ್ಗೆ ಈ ಕಡೆ ಸೂರ್ಯ ಕೂಡ ಬರ್ತಾರೆ. ಏನಪ್ಪ ಇಷ್ಟು ದಿನಕ್ಕೆ ಇಷ್ಟೊಂದು ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡು ಏನು ಸಕ್ಕತ್ತಾಗಿ ಸ್ಮಾರ್ಟಾಗಿ ಕಾಣ್ತಿದೆ, ಏನು ವಿಷಯ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅಲ್ಲ ನೀನು ಇಷ್ಟೊಂದೆಲ್ಲ ಸ್ಮಾರ್ಟಾಗಿ ಕಾಣ್ತಿದ್ದಲ್ಲ ಅದಕ್ಕೆ ಗುಟ್ಟಿನ ರಹಸ್ಯ ಏನು ಅಂತ ಕೇಳಿದಾಗ, ಏನಿಲ್ಲ 3 ಇಡ್ಲಿ ಚಟ್ನಿ, ಗಟ್ಟಿ ಚಟ್ನಿ, ಸಾಂಬಾರು ಅಂತ ಹೇಳಿ ಹೇಳ್ತಿದ್ದೆ. ಕಾಲ್ ಮಾಡಿದ್ದು ಸಾಕು, ಸುಮ್ಮನೆ ಇರಪ್ಪ, ನೋಡೋಕ್ಕೆ ಹೆಂಗಿದೆಯಾ, ಅಮೂಲ್ ಬೇಬಿ ಥರ ಇದೆಯಾ, ಏನು ಎಲ್ಲಿ ಹೋಗ್ತಿದ್ಯಾ, ಏನು ನಿನ್ನ ಗುಟ್ಟು, ಏನು ವಿಷಯ ಅಂತ ಕೇಳಿದಾಗ, ಅದಕ್ಕೆ ಈ ಕಡೆ ಅವ್ರ ಅಪ್ಪನೂ ಕೂಡ ಕೇಳ್ತಾರೆ, ಏನು ಮಾಡೋದಪ್ಪ, ಹೊಸ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿಂದ ಅಂತ ಹೇಳಿ ಹೇಳ್ತಾರೆ. ಏನು ಇವತ್ತಿಂದ ಹೊಸ ಕೆಲ್ಸಕ್ಕೆ ಹೋಗ್ತಿದ್ಯಾ, ಏನಕ್ಕೆ ಅಂತ ಕೇಳಿದಾಗ, ಮನೇಲಿ ಇದ್ದು ನನಗೂ ತುಂಬ ಬೇಜಾರಾಗುತ್ತೆ ಕಣೋ, ಅದಕ್ಕೆ ಹೊಸ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ, ನಾನು ನಿನ್ನ ಫ್ರೆಂಡಿಗೆ ಹೇಳಿದೆ ಕೆಲಸ ನೋಡೋಕೆ ಹೋಗಬೇಡಿ ಅಂತ, ಆದರೂ ಕೂಡ ಕೆಲಸ ನೋಡಿ ನಿನಗೆ ಕೊಟ್ಟಿದ್ದಾರೆ ಅಲ್ವಾ ಅಂತ ಅಂದಾಗ, ಆ ವಿಷಯ ನನಗೂ ಕೂಡ ಹೇಳ್ದೆ ಕಣೋ, ನಾನೇ ಹೇಳಿದೆ ಸೂರ್ಯನ ಬಗ್ಗೆ, ಆ ವಿಷಯದ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ, ನನಗೊಂದು ಒಳ್ಳೆ ಕೆಲಸ ಹುಡ್ಕೊಡು ಅಂತ ನಾನು ಅವನಿಗೆ ಹೇಳ್ತೀನಿ ಅಂತ ಹೇಳಿದಾಗ, ಈ ಕಡೆ ರವಿ ಶ್ರುತಿ ಇಬ್ಬರು ಕೂಡ ಬರ್ತಾರೆ. ಏನು ನಾವು ಹೊಸ ಕೆಲಸಕ್ಕೆ ಹೋಗ್ತಿದ್ದೀರಾ, ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿರುತ್ತೆ, ನೀವು ಹೋಗಿರ್ತೀರ ಜರ್ನಿ, ನೀವು ಹೋಗ್ತೀರಾ, ಕಾಲು ಇಟ್ಟರೆ ಸಾಕು, ಎಲ್ಲನೂ ಆರಾಮಾಗಿ ಆಗುತ್ತೆ ಅಂತ ಶ್ರುತಿ ಕೂಡ ಹೇಳ್ತಿರ್ಬೇಕಾದ್ರೆ, ಮನೋಜ ಇದ್ದನು ಹೋಗ್ಲಿ ಬಿಡು, ಅಪ್ಪ ಕೆಲ್ಸಕ್ಕೆ ಹೋಗದೆ ಇನ್ನೇನು ಮಾಡ್ತಾರೆ ಮನೇಲಿ ಕೂತ್ಕೊಂಡು ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನಾನು ಕೆಲ್ಸಕ್ಕೆ ಹೋಗಲೇಬೇಕು, ಏನು ಮಾಡೋಕ್ಕಾಗತ್ತೆ ಹೇಳು, ದುಡಿಯೋ ಶಕ್ತಿ ಇದೆ, ದುಡಿಯೋ ತನಕ ಇರ್ತೀನಿ ಅಂತ ಹೇಳಿದಾಗ, ಇಲ್ಲಪ್ಪ ಬೇಡ ನೀವು ಹೋಗಬೇಡಿ ಅಂತ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕಣೋ ನಾನು ಹೋಗ್ತೀನಿ, ನಾನು ರಿಟೈರ್ಡ್ ಆಗಿದ್ದೀನಿ ಅಷ್ಟೇ, ರಿಟೈರ್ಡ್ ಆದಮೇಲೆ ಮನೇಲೇ ಇರಬೇಕನ್ನೋ ಅವಶ್ಯಕತೆ ಏನು ಇಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಆಗಲ್ಲಪ್ಪ ನಿಮಗೆ 3 ಜನ ಗಂಡು ಮಕ್ಕಳು ಇದ್ದೀವಿ, ಅದರಲ್ಲೂ ಈ 3 ಜನನೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ನೀನು ನೋಡ್ಕೊತೀವಿ ಆರಾಮಾಗಿ ನೀನು ಇರು, ನೀನು ಯಾಕೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ, ಬಿಡು ಅಪ್ಪನೇ ಒಬ್ಬ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ಬೇಕಾದ್ರೆ ನೀನು ಯಾಕೋ ತಲೆ ಹಾಕ್ತೀಯ ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸಾಕು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಅಪ್ಪನ ಹತ್ರ ಮಾತಾಡ್ತಿರೋದು ಅಂತ ಸೂರ್ಯ ಹೇಳಿದಾಗ, ಆಗಲ್ಲಪ್ಪ ಯಾಕೆ ಇಷ್ಟೊಂದಲ್ಲ ನೀವು ಜಗಳ ಆಡ್ತಿದ್ದೀರಾ, ಕೆಲ್ಸಕ್ಕೆ ಹೋಗಬೇಕು ಅಂತ ಥರ ಮಾಡಿದ್ದು ನಾನು, ಕೆಲ್ಸಕ್ಕೆ ಹೋಗ್ತಿರೋದು ನಾನು, ನೀವೆಲ್ಲ ಎಂತಕ್ಕೆ ಜಗಳ ಆಡ್ತಿದ್ದೀರಾ ಅಂತ ಹೇಳ್ತಿರ್ಬೇಕು. ಸೂರ್ಯ ಆಗಲ್ಲಪ್ಪ, ನಿಮಗೆ ವಯಸ್ಸಾಗಿದೆ, ನಿನಗೆ ಹೋಗೋದು ಬರೋದೆಲ್ಲ ಸರಿ ಆಗಲ್ಲ, ನೀನು ಆರಾಮಾಗಿ ಫ್ರೆಂಡ್ಸ್ ಜೊತೆ, ನಿಮ್ಮ ಪಾರ್ಕಲ್ಲಿರೋ ಫ್ರೆಂಡ್ಸ್ ಜೊತೆ ಆರಾಮಾಗಿ ಅಲ್ಲಿ ಟ್ರಿಪ್ ಹೋಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳು ಅಂತ. ಅದೇ ಅಪ್ಪನೇ ಹೋಗ್ತಿರ್ಬೇಕಾದ್ರೆ ನಿನಗೆ ಯಾಕೋ ಸುಮ್ಮನೆ ಇರೋದಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ, ನೋಡು ಮನೆಯವರೆಲ್ಲರೂ ಕೂಡ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಿದ್ದಾರೆ, ಯಾರನ್ನು ಕೂಡ ನಾನು ಮನೇಲಿ ಇರೋದಕ್ಕೆ ಇಷ್ಟಪಡ್ತಿಲ್ಲ, ಹಾಗಿದ್ರೆ ನೀನು ಯಾಕೋ ತಡೀತಿದ್ಯಾ, ಸುಮ್ಮನೆ ಇರೋ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲಪ್ಪ ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ, ನೀನು ದುಡಿಯೋ ವಯಸ್ಸಲ್ಲ ನಿನಗೆ, ಆರಾಮಾಗಿ ಮನೇಲಿರು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕೊಡ ನಾನು ಮನೇಲಿ ಎಷ್ಟು ದಿನ ಅಂತ ಇರೋದಕ್ಕಾಗುತ್ತೆ ಹೇಳು, ನನಗೆ ಟೀಚರ್ ಕೆಲಸ ಸಿಕ್ಕಿದೆ ಅಂತ ಹೇಳ್ತಿರ್ಬೇಕು. ಟೀಚರ್ ಕೆಲಸ ಅಲ್ಲ ಕೊಡೋ, ಅಕೌಂಟೆಂಟಲ್ಲಿ ಸ್ಕೂಲಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡೋದು, ವಾರದಲ್ಲಿ ಒಂದು 2-3 ದಿನ ಇರುತ್ತೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ, ವಾರದಲ್ಲಿ 2-3 ದಿನ ಅಷ್ಟೇ ತನಕ ಕೆಲಸ, ಹೋಗಿ ಬರ್ತಾರೆ ಬಿಡೋ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ, ಅಲ್ಲಪ್ಪ ನೀವು ಹೋಗ್ಬೇಕನ್ನೋ ಅವಶ್ಯಕತೆ ಇದೆಯಾ, ಬೇಡ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ, ಅಕೌಂಟೆಂಟ್ ಎಲ್ಲ ಬರುತ್ತೆ ಆ ಮಾವ ನಿಮಗೆ ಅಂತ ಶ್ರುತಿ ಕೇಳ್ತಿರ್ಬೇಕಾದ್ರೆ, ಅಷ್ಟೋ ಇಷ್ಟೋ ಓದಿದ್ದೀನಿ, ಸ್ವಲ್ಪ ಮೇಂಟೈನ್ ಮಾಡೋಷ್ಟು ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಮಾವಂಗೆ ಎಲ್ಲನೂ ಬರುತ್ತೆ ಅಮ್ಮ, ಸುಮ್ಮನೆ ಇರೋ, ಅವ್ರು ಹೋಗಿ ಬರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಈಗ ಹೆಂಗಿದ್ರು ಅತ್ತೆನೂ ಕೂಡ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದಾರೆ, ಅವರು ಕೂಡ ಮನೇಲಿ ಇರಲ್ಲ, ಇನ್ನು ಮಾವನೂ ಕೂಡ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಹೋಗಿ ಬರಲಿ ಬಿಡಿ ಅಂತ ಹೇಳ್ಬಿಟ್ಟು ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಹೇಳ್ತಿರ್ಬೇಕಾದ್ರೆ, ಅಪ್ಪನೇ ಇಷ್ಟಪಟ್ಟು ಹೋಗ್ತಿರ್ಬೇಕಾದ್ರೆ ನಾವು ಯಾಕೆ ಅಪ್ಪ ನೀನು ದುಡ್ಡು ಬಿಟ್ಟು ನಮಗೆ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ, ನಿನ್ನ ಖರ್ಚು ನೀನು ಏನಿದೆ ಅದೆಲ್ಲ ನೀನು ನೋಡ್ಕೊ, ನಾವು ಯಾರು ₹1 ಕೇಳಲ್ಲ ನಿನ್ನ ಹತ್ರ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಯಾರು ಕೂಡ ₹1 ಕೇಳಲ್ಲ ಅಂತ ಹೇಳ್ತಿದ್ದಾರೆ, ನಿನಗೇನು ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಂಗೆ ಸೂರ್ಯ ಕೇಳ್ತಿರ್ಬೇಕಾದ್ರೆ, ಅಪ್ಪ ಕೆಲ್ಸಕ್ಕೆ ಹೋಗ್ತಿರೋದನ್ನ ಈ ಕಡೆ ಶಾಂತಿ ಇದ್ದಲ್ಲ ಅವಳಿಗೇನೋ ಕೇಳಬೇಕು, ನೀನು ಅವಳೇನು ದೊಡ್ಡಿದ್ದ, ಅವಳು ಹೇಳಿದ್ರೇ ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕಾ ಏನು ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲ ಅವಳು ಈ ಮನೆಯವಳು, ಅವಳು ಕೂಡ ಡಿಸಿಷನ್ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಮೀನ ಕೂಡ ಹೇಳ್ತಿರ್ತಲ್ಲ, ಮಾವಂಗೆ ಇಷ್ಟಪಟ್ಟು ಅವರು ಕೂಡ ಹೋಗ್ತಿದ್ದಾರೆ, ಹೋಗ್ಲಿ ಅವರು ಆರಾಮಾಗಿ ಹೋಗ್ಲಿ, ಮನೇಲಿದ್ದು ಏನು ಮಾಡಬೇಕಾಗಿತ್ತು ಹೇಳು ಅವರು ಅಂತ ಹೇಳಿ ಈ ಕಡೆ ಮೀನ ಕೂಡ ಹೇಳ್ತಿರ್ಬೇಕಾದ್ರೆ, ನೋಡು ಮೀನಿಗೂ ತುಂಬ ಇಷ್ಟ ಇದೆ, ಮನೆಯವರೆಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ, ನೀನು ಯಾಕೆ ಈಗ ಹಾಡ್ತಿದೆ ಅಂತ ಕೇಳ್ತಿರ್ಬೇಕಾದ್ರೆ, ಆಗಲ್ಲ ಅದಕ್ಕೆ ಈ ಕಡೆ ಮನೋಜ ಕೂಡ ಹೇಳ್ತಾನೆ, ಆಗಲ್ಲ ಕಣೋ ಅಮ್ಮ ಹೇಳ್ತಿರೋದು, ಮನೇಲಿ ಕೂತ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಸುಮ್ಮನೆ ಆಚೆ ಆದರೂ ಹೋಗಿ ಬರಲಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಶ್ರುತಿ ಕೂಡ ಇದ್ದಾಳ, ಹೌದು ಅವ್ರು ಹೇಳಿದ್ದು ಕರೆಕ್ಟೇ ಇದೆ, ಹೋಗಿ ಬರಲಿ ಬಿಡಿ, ನೀವು ಯಾಕೆ ಇಷ್ಟೊಂದು ತಡೀತಿದ್ದೀರಾ ಅಂತ ಹೇಳ್ಬಿಟ್ಟು ಸೂರ್ಯಂಗೆ ಹೇಳಿದಾಗ, ಅದಕ್ಕೆ ಈ ಕಡೆ ಸೂರ್ಯ ಕೂಡ ಹೇಳ್ತಾನೆ, ಅವ್ರು ಇಷ್ಟಪಟ್ಟು ಅವ್ರು ಹೋಗ್ತಿದ್ದಾರೆ ಅಂದಮೇಲಿಂದ ಬಿಡಿ ಅಂತ ಈ ಕಡೆ ಶ್ರುತಿ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲ ಕಣೋ ಎಲ್ಲರೂ ಕೂಡ ಹೇಳ್ತಿರ್ಬೇಕಾದ್ರೆ, ನಿಂದೊಬ್ಬಂದಿಗೆ ಯಾಕೋ ಇಷ್ಟೊಂದು ತಕರಾರು ಮಾಡ್ತಿದ್ಯಾ ಅಂತ ಹೇಳಿ ರಂಗನಾಥ್ ಸೂರ್ಯನ ಕೇಳ್ತಿರ್ಬೇಕಾದ್ರೆ, ಆಗಲ್ಲಪ್ಪ ನಾವು 3 ಜನ ಇದ್ದೀವಿ, ದುಡಿತಿದ್ದೀವಿ, ನಾವು ಯಾರಾದರೂ ನೋಡ್ಕೊತೀವಿ, ನೀನು ಯಾಕೆ ಹೋಗಬೇಕು ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಆಗಲ್ಲ ಅದು ನಾನು ಇಷ್ಟಪಟ್ಟು ಹೋಗ್ತಿದ್ದೀನಿ, ಸುಮ್ಮನೆ ಇರು ನೀನು ಅಂತೇಳಿ ರಂಗನಾಥ್ ಕೂಡ ಸಮಾಧಾನ ಮಾಡ್ತಾರೆ. ಈ ಕಡೆ ಮೀನನ್ನು ಕೂಡ ನೀವು ಫಸ್ಟೇ ನೀವು ಕೆಲ್ಸಕ್ಕೆ ಹೋಗ್ತಿದ್ದ ಬ್ಯಾಗ್ ತೊಗೊಳ್ಳಿ ಅಂತ ಹೇಳಿ ಕೊಡಬೇಕಾದ್ರೆ, ನನಗೆ ಈ ಥರ ಬ್ಯಾಗು ನಾನು ಇಷ್ಟು ಸರ್ವಿಸಲ್ಲಿ ಯಾರೂ ಕೂಡ ನನಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿಲ್ಲ ಅಂತ ಅಂದಾಗ ಶಾಂತಿಗೆ ಎಲ್ಲೋ ಒಂಥರ ಬೇಜಾರಾಗುತ್ತೆ. ಅಲ್ಲದೆ ನೀವು ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಹೋಗ್ತಿದ್ದೀರಾ, ಅಲ್ಲೇ ಕ್ಯಾಂಟೀನಲ್ಲಿ ಎದ್ದು ಕೂತ್ಕೊಂಡು ತಿಂತಾಯಿದ್ರು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು, ಅದಕ್ಕೆ ನಾನು ಬಾಕ್ಸ್ ಕೊಟ್ಟು ಕಳಿಸ್ತಿರ್ಲಿಲ್ಲ ಅಂತ ಅಂದಾಗ, ನಾನು ಹಾಗೆ ಚಿಕ್ಕ ವಯಸ್ಸಿಗೆ ನಮ್ಮ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇದೇ ಥರ ಬಾಕ್ಸ್ ಕೊಟ್ಟು ಕಳಿಸೋರು, ಇದು ನೋಡಿ ನಂಗೆ ತುಂಬ ಅಳು ಬಂತು, ತುಂಬ ಖುಷಿ ಆಯಿತು, ಮತ್ತು ಹಳೆಯದೆಲ್ಲ ನೆನಪಾಯಿತು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಹೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿಯಪ್ಪ ನೀನು ಹೊಡ್ತಿದ್ಯಲ್ಲ
ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕೂಡ ನಾನೇ ಫಸ್ಟ್ ಸಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಾ ಅಲ್ವ ತಾನೇ, ಹೋಗ್ತೀನಿ ಬಿಡು ಅಂತ ಅಂದಾಗ, ಹಾಗಲ್ಲಪ್ಪ ನೀನು ಯಾಕೋ ನೀನು ಕೆಲ್ಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ, ಅದರಲ್ಲಿ ನೀನು ಒಬ್ಬನೇ ಹೋಗ್ತೀನಿ ಅಂದರೆ ನನಗೆ ಇಷ್ಟ ಇಲ್ಲ, ನಾನೇ ಬಿಟ್ಟು ಬರ್ತೀನಿ ಅಂತೇಳ್ಬಿಟ್ಟು ಸೂರ್ಯ ಕೂಡ ಹೇಳಿದಾಗ, ಸರಿ ಆಯಿತು ಅಂತೇಳಿ ಈ ಕಡೆ ನಾನೇನಾದರೂ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲರೂ ಹಿಂಗೆ ಬರ್ತಿದ್ದೀರಲ್ಲ ಅಂತೇಳ್ಬಿಟ್ಟು ರಂಗನಾಥ್ ಕೇಳ್ತಿರ್ಬೇಕಾದ್ರೆ, ಆಗಲ್ಲಪ್ಪ ನೀನು ಫಸ್ಟೇ ಹೋಗ್ತಿದ್ದಿಲ್ಲ, ಅದಕ್ಕೆ ಇನ್ನೊಂಥರ ಖುಷಿ, ಬಿಟ್ಟು ಬರ್ತೀವಲ್ಲ ತನಕ ಅಂತೇಳಿ ರವಿ ಕೂಡ ಹೇಳಿದಾಗ, ರೀ ಬೇಗ ಬನ್ನಿ ಒಳಗೆ ಆಚೆ ಅಂತೇಳಿ ಕರೆದಾಗ, ಯಾರೂ ಇಲ್ಲ ಬೇಗ ಕಾರ್ ಹತ್ಕೊಂಡು ಹೋಗ್ಬಿಡಿ ಅಂತೇಳಿ ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ, ಯಾಕೆ ಅಂತ ಕೇಳಿದಾಗ, ಯಾರಾದರೂ ನಿಮ್ಮ ಮೇಲೆ ಕಣ್ಣಾಕ್ಬಿಟ್ರೆ ದೃಷ್ಟಿ ಆಗಿಬಿಟ್ರೆ ನಿಮಗೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ನೀನೇ ಹಿಂಗಿರ್ಬೇಕಾದ್ರೆ ಯಾರು ನನ್ನ ಮೇಲೆ ದೃಷ್ಟಿಯಾಗಿ ಕಣ್ಣಾಕ್ತಾರೆ ಹೇಳು, ಸರಿ ಆಯಿತು ಬಾರ ಸೂರ್ಯ ಡ್ರಾಪ್ ಮಾಡೋದು ನನಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವ್ರನ್ನ ರಂಗನಾಥ್ನ ಕಳಿಸ್ಕೊಡ್ತಾರೆ. ಎಲ್ಲರೂ ಕೂಡ ಹೋದಾಗ, ಅಲ್ಲ ನಿಮ್ಮ ಅಮ್ಮ ಯಾಕೆ ಅಷ್ಟು ಜೋರಾಗಿ ಬಂದಿತ್ತು, ಏನು ನಿಮ್ಮ ಮಾವ ಏನಾದರೂ ಹೊಟ್ಟೋಗ್ಬಿಡ್ತಾರಾ, ಅಷ್ಟೊಂದು ಗೊತ್ತಾಗಲ್ವಾ ನಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಬೈತಾ ಇರ್ತಾಳೆ. ಅವ್ರು ಹಾಗೆ ನಿನಗೆ ಗೊತ್ತು ತಾನೆ ಸುಮ್ಮನೆ ಹೀರೋ ಅಂತೇಳಿ ರವಿ ಕೂಡ ಸಮಾಧಾನ ಮಾಡ್ತಾನೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.